ಎಲ್ಲರಿಗೂ ಡೇ 14ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದಿದ್ದೆ, ಮುಖ ತೊಳ್ಕೊಂಡು ಫ್ರೆಶ್ಶಾಗಿ. ಇವತ್ತಿಂದ ವ್ಯೂ ಬೇರೆ ಥರ, ಇನ್ನೂ ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತೈತೆ. ತೋರಿಸ್ತೀನಿ ನೋಡ್ರಿ. ಯಾಕಂದರೆ ಇವಾಗ ಇನ್ನೂ ಒಂದು ಸ್ವಲ್ಪ ಸ್ಟೆಪ್ಪು ಮೇಲಕ್ಕೆ ಬಂದಿದ್ದೀರಲ್ಲ, ಅದಕ್ಕೆ ತೋರಿಸ್ತೀನಿ ನೋಡಿ. ಅವಾಗೊಂದು ಸ್ವಲ್ಪ ಕೆಳಗಡೆಯಿಂದ ನೋಡ್ತಿದ್ರೆ, ಇವಾಗೊಂದು ಸ್ವಲ್ಪ ಮೇಲಿನಿಂದ ನೋಡ್ತಾ ಇದ್ದೀರಿ. ಇವಾಗ ಆರಾಮಾಗಿ ಮೇಲಕ್ಕೆ ಹೋಗಿ ಇನ್ನೂ ಪ್ರಶಾಂತವಾಗಿ ಕುತ್ಕೋಬೋದು, ನೋಡ್ಬೋದು. ಈ ಥರ ವಾತಾವರಣ ಚೆನ್ನಾಗಿ ಕಾಣಿಸ್ತಿದೆ. ಇವತ್ತು 3 ದಿನ ಆಯಿತು ಪೂಜೆ ಮಾಡಿ. ಒಂದು ಸ್ವಲ್ಪ ಐಟಮ್ ಎತ್ಕೊಂಡೋಗಿ ನೀರಾಗಿ ಬಿಡ್ಬೇಕು ಇವಾಗ. ಮಾಡಿರೋ ಇದಲ್ಲ, ಇದು ಅಲ್ಲೇ ಎತ್ಕೊಂಡು ನೀರಾಗಿ ಬಿಡ್ಬೇಕು. ಇವತ್ತು ಬರ್ತಾರಂತೆ ಏನಾರು ಪೂಜೆ ಮಾಡಿರೋದನ್ನೆಲ್ಲ ತೆಗಿಯೋಕೆ. ನನಗೆ ಟೈಮ್ ಆಯ್ತು, ಮಾರ್ಕೆಟ್ಗೆ ಹೋಗ್ಬೇಕು ಇವಾಗ. ನಮ್ಮ ದಿನನಿತ್ಯ ಜೀವನದ ಕಡೆ ಸ್ಟಾರ್ಟು. ಹೂವು ಎಲ್ಲ ಎತ್ತಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರೋ ಹೂವು ಗಾಡಿಗೆ ಹಾಕ್ಬಿಟ್ಟು ಆಮೇಲೆ ಹೋಗೋದು. ಮಿಕ್ಕಿರೋದೆಲ್ಲ ಅಲ್ಲಿ ನೀರಾಗಿ ಬಿಡಬೇಕು ಹೋಗೋ ರೋಡಾಗ. ನಮ್ಮ ಗಾಡಿ ಪಾಪ ನನಗೋಸ್ಕರ ಕಾಯ್ತೈತೆ. 2 ದಿನ ಆಯ್ತು ಎತ್ತಿ. ಏನು ಮಾಡೋಣ, ಕೆಲಸ ಬಂದಾಗ ಮಾತ್ರ ನಮ್ಮ ಗಾಡಿಗೆ ಬಿಡ್ತು ಗ್ಯಾಪ್ನ ಬರೋದು. ಗಾಡಿಗೆ ಹಾಕಿದ್ದೀನಿ ಸುಮ್ಮನೆ ಹಿಂಗೆ. ಯಾರನ್ನು ನೋಡಿದವರು ಏನು ಯಾರ ಹಾಕಕ್ಕೆ ಬರ್ತೈತೆ ಇಲ್ಲ ಅಂದ್ಕೋಬೇಕು. ಇರಲಿ, ನಾನು ಸಮಾಧಾನಕ್ಕೋಸ್ಕರ ನಾನು ಹಾಕಿದ್ದೀನಿ. ಮಾರ್ಕೆಟ್ ಕಡೆ ಹೊಂಟಿದ್ದೀನಿ. ಆಲ್ರೆಡಿ ಗಾಡಿ ಎತ್ಕೊಂಡು ಫುಲ್ಲು ಜಾಮು, ಟ್ರಾಫಿಕ್. ಬೆಂಗಳೂರು ಅಂದರೆ ಎಲ್ಲರಿಗೂ ಗೊತ್ತಾಗೋದು ಒಂದೇ, ಟ್ರಾಫಿಕ್. ಐ ಡೋಂಟ್ ಲೈಕ್ ಇಟ್, ಬಟ್ ಐ ಲವ್ ಟ್ರಾಫಿಕ್. ಟೊಮಾಟೊ ಮಾರ್ಕೆಟ್ ಬಂದಿದ್ದೀನಿ. ಇವತ್ತೊಂದು ಟೊಮಾಟೊ ರೇಟ್ ನೋಡಿದಾಗ ನಾನು ನಾಟಿ ಬಂದು ಟಾಪ್ ಬಂದು 250 ರೂಪಾಯಿ, 300 ರೂಪಾಯಿ, ಯಾವುದೋ ಒಂದೊಂದು ಲಾಟ್ 300 ರೂಪಾಯಿ, ಆವ್ರೇಜಾಗಿ 150ನಿಂದ 200 ರೂಪಾಯಿ ಗಂಟ ಐತೆ ಒಂದು ಬಾಕ್ಸ್ ಚಿಕ್ಕದು. ಇವತ್ತಿನ ಕತೆ ಇನ್ನೇನಿಲ್ಲ. ಮನೆ ಎಲ್ಲ ಶಿಫ್ಟ್ ಮಾಡಿದ್ದಾಯಿತು. ಡಾರ್ಕಾಗಿ ಯಾಕೈತೆ ಅಂತೀರಾ? ಇಲ್ಲಿ ಲೈಟ್ ಇಲ್ಲ, ಅದಕ್ಕೆ ಡಾರ್ಕ್ ಆಗೈತೆ, ಫುಲ್ ಕತ್ಲು. ಲೈಫ್ ಕೂಡ ಇಷ್ಟು ದಿನ ಗಂಟ ಕತ್ಲಾಗಿತ್ತು. ಇನ್ಮೇಲೆ ನಾನು ಬೆಳಕು ಬರ್ತೈತೆ ಅಂದ್ಕೊಂಡಿದ್ದೀನಿ. ಏನೋ ದೇವ್ರ ಕೃಪೆ, ಅದೆಲ್ಲ ಭಗವಂತ ಬಿಟ್ಟಿರೋದು. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ಯಾವುದನ್ನು ನಿಲ್ಲಿಸ್ಬಾರ್ದು. ಇವತ್ತಿನ ಕತೆ ಮುಗೀತು. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಎಲ್ಲರಿಗೂ ಶುಭರಾತ್ರಿ.